ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. SP ಒಬ್ಬ ಮಹಿಳಾ MLA ಸತ್ಯವನ್ನು ಮಾತಾಡಿದ್ದಕ್ಕೆ SP ತೆಗೆದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು MLAಗಳು ಮತ್ತು ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆಸಿದ್ದಾರೆ. ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ಅದು ಸತ್ಯನೋ ಇಲ್ಲವೋ ಅಂತ ಅದ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಸುಮ್ಮನೆ ಇಲ್ಲದೇ ಇರೋವಂಥದ್ದು ಈ SIR ವಿಚಾರ ಇರ್ಬೋದು, ಅವ್ರು ಇರುವಂಥದ್ದು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು. ಇದರಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಬರೀ ಅಪಪ್ರಚಾರ ಮತ್ತು ಅರ್ಧ ಸತ್ಯಗಳು ಮಂಡಿಸುವ ಮೂಲಕ. ಅದ್ರ ಏನೂ ಸತ್ಯ ಇಲ್ಲ. ನಿಜವಾದಂಥ ಮಾತು ಅವರ ನಾಯಕರು ಹೇಳ್ತಾ ಇದ್ದಾರೆ. ಅದೇ ಸತ್ಯವನ್ನು ಹೇಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿ. ರಾಜಣ್ಣವ್ರಿಗೆ ಅನ್ಯಾಯ ಆಯಿತು ಅಂತ. ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ರಾಜಣ್ಣ ಅವ್ರಿಗೆ ಕೇಳಬೇಕಾಗಿದೆ, ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬೇಕಾಗಿದೆ. ನನ್ನ ಪ್ರಕಾರ ಅವರು ಸತ್ಯವನ್ನು ಹೇಳಿದ್ದಾರೆ, ಅದನ್ನ ನೀವು ಪರಿಗಣಿಸಬೇಕಾಗಿದೆ ಮತ್ತು ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ. ಸತ್ಯವನ್ನು ಹೇಳೋದಕ್ಕೆ ಒಬ್ಬ ವ್ಯಕ್ತಿಗೆ ನೀವು ರಾಜೀನಾಮೆ ಕೊಟ್ಟು ರಾಜ್ಯದ ಹಿರಿಯ ನಾಯಕರು ಏನೇ ಇರಲಿ, ಪಕ್ಷ ಬೇರೆ ಇರ್ಬೋದು, ನಾಯಕತ್ವ ಹಿರಿಯ ನಾಯಕರು ಆಗಿದಾದ್ಮೇಲೆ ಅದು ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ರೀತಿಯ ಒಂದು ನೋವಾಗುತ್ತೆ. ಸೊ ಅದು ಒಂದು ಖಂಡನೀಯವಾದಂಥ ಬೆಳವಣಿಗೆ.